ಹಾಯ್ ಹಾಲ್. ಏನಾದರೂ ಸ್ವೀಟ್ ತಿನ್ನಬೇಕು ಅಂದರೆ, ಏನಾದರೂ ಸ್ವೀಟ್ ಕ್ರೇವಿಂಗ್ ಥರ ಆದರೆ ಯಾರಾದ್ರು ಬಂದಾಗ, ಎಲ್ಲರೂ ಮಕ್ಕಳೇನಾದ್ರು ಕೇಳಿದಾಗ ಈ ಥರ ಒಂದು ಸ್ವೀಟ್ ರೆಸಿಪಿ ಅನ್ನೋದು ಮಾಡಿಕೊಡಿ. ತುಂಬ ಸಿಂಪಲ್ಲಾಗಿ ಕಡಿಮೆ ಪದಾರ್ಥಗಳಿಂದ ಒಂದು ಒಳ್ಳೆ ಸ್ವೀಟ್ ಅನ್ನೋದು ರೆಡಿಯಾಗುತ್ತೆ. ಫಸ್ಟ್ ಆದರೆ ನಾನು 1 ಕಪ್ ಆಗುವಷ್ಟು ಅಕ್ಕಿನ ಒಂದು 4 ಇಂದ 5 ಅವರ್ಸ್ ನೆನೆಸ್ಕೊಂಡಿದ್ದೀನಿ. ಒಂದು ಕೇಸ್ ನೀವೇನಾದರೂ ಮಾರ್ನಿಂಗ್ ಮಾಡೋಂಗಿದ್ರೆ ನೈಟ್ ಫುಲ್ ನೆನೆಸ್ಬಿಡಿ. ಯಾವ ಅಕ್ಕಿ ಆದರೂ ತೊಗೋಬೋದು, ರೇಷನ್ ಅಕ್ಕಿ ಆದರೂ ತೊಗೋಬೋದು, ಮನೆಯಲ್ಲಿ ನಾವು ಸೋನಾ ಮಸೂರ ರೈಸ್ಗೆ ಅನ್ನಕ್ಕೆ ಹಾಕ್ಕೋತೀವಲ್ಲ ಅದಾದರೂ ತೊಗೋಬೋದು. ನಾನು ರೇಷನ್ ಅಕ್ಕಿ ತೊಗೊಂಡು ಒಂದು 6 ಅವರ್ಸ್ ಅಷ್ಟು 4 to 6 ಅವರ್ಸ್ ಅಷ್ಟು ನೆನೆಸ್ಕೊಂಡಿದ್ದೀನಿ. ಅದು ಚೆನ್ನಾಗಿ ನೆನ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಹಾಕ್ಕೊಂಬಿಟ್ಟು ಅದೇ ನೀರು ನಾವು ನೆನೆಸಿರ್ತೀವಲ್ಲ ಅದೇ ನೀರು ಹಾಕ್ಬಿಟ್ಟು ಚೆನ್ನಾಗಿದೆನ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿದನ್ನು ನುಣ್ಣಗೆ, ಜಾಸ್ತಿ ನುಣ್ಣಗೆ ಬೇಡ, ನಾವು ದೋಸೆ ಹಿಟ್ಟಿಗೆ ಯಾವ ಥರ ಹಾಕ್ಕೋತೀವೋ ಅದೇ ಥರ ಹಾಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಸಪ್ರೇಟ್ ಇಟ್ಕೊಂಬಿಡೋಣ. ಮತ್ತು ಯಾವ ಕಪ್ಪಲ್ಲಿ ರೈಸ್ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು 3/4 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲನ ಒಂದು ಬಟ್ಲಲ್ಲಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಇದನ್ನು ಕರೆಸ್ಕೋಬೇಕಾಗುತ್ತೆ. ನಾವು ಪಾಕ ಬರಬೇಕು ಆ ಥರ ಏನೂ ಇಲ್ಲ, ಒಂದು ಟೇಬಲ್ ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಅದು ಕ್ಲೀನಾಗಿ ಕರಗಬೇಕು. ಚಿಕ್ಕ ಚಿಕ್ಕದಾಗಿ ಆದಷ್ಟು ಬೆಲ್ಲ ಅನ್ನೋದು ಚಿಕ್ಕ ಚಿಕ್ಕದಾಗಿ ಕುಟ್ಕೊಳ್ಳಿ. ಇದೆಲ್ಲ ನೀಟಾಗಿ ಕರೆಸ್ಕೋಬೇಕಾಗುತ್ತೆ. ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ಅವಾಗ ಏನಾದರೂ ತಿನ್ನಬೇಕು, ಈ ಥರ ಸ್ವೀಟ್ ಏನಾದರೂ ತಿನ್ನಬೇಕು ಅಂದರೆ ಎಲ್ಲರೂ ಯಾರು ಬಂದಾಗ, ಎಲ್ಲರ ಮಕ್ಕಳೇನಾದ್ರು ಕೇಳಿದಾಗ ಈ ಥರ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಪದಾರ್ಥಗಳು ಕೂಡ ಏನು ಬೇಕಾಗಿಲ್ಲ, ಬರೀ ಒಂದು 3-4 ಪದಾರ್ಥ ಮನೇಲಿರೋ ಪದಾರ್ಥಗಳಿಂದಲೇ ಆರಾಮಾಗಿ ಈ ಥರ ಮಾಡಿಕೊಡಿ. ಸ್ವೀಟ್ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿ ಕೂಡ ಮಾಡ್ಕೊಂಬಿಡ್ಬೋದು. ನೋಡಿ ಇದೆಲ್ಲ ಫುಲ್ ಬೆಲ್ಲ ಅನ್ನೋದು ಕರಗೈತೆ. ಇದನ್ನು ಆಫ್ ಮಾಡ್ಕೊಂಬಿಡಿ. ಇದು ಆಫ್ ಮಾಡ್ಕೊಂಡ ತಕ್ಷಣ ಹಾಕ್ಕೊಂಬಿಡಿ, ಇಲ್ಲಾಂದರೆ ಗಟ್ಟಿ ಥರ ಆಗ್ಬಿಡುತ್ತೆ. ಇದನ್ನು ನೋಡಿ ನಾನು ಆಫ್ ಮಾಡಿದ ತಕ್ಷಣ ಹಾಕ್ಕೊಂಬಿಡ್ತಾ ಇದ್ದೀನಿ. ಇದು ಹಾಕ್ಕೊಂಬಿಟ್ಮೇಲೆ ಬೇಗನೆ ಕಲಿಸ್ಕೊಂಬಿಡ್ಬೇಕು, ಯಾಕಂದರೆ ಪಾಕ ಅನ್ನೋದು ಸ್ವಲ್ಪ ಅದು ಲೇಟಾದರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಹಾಕಿದ ತಕ್ಷಣವೇ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಕಲಿಸ್ಕೊಂಬಿಡ್ಬೇಕು. ಅಕ್ಕಿ ಹಿಟ್ಟಲ್ಲಿ ನೀಟಾಗಿ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿಬಿಡ್ಬೇಕು. ಎಲ್ಲರಿಗೂ ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಇಂಚಷ್ಟು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಅನ್ನೋದು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಗೋಧಿ ಹಿಟ್ಟನ್ನೋದು ಸೇರಿಸ್ಕೊಂಡಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗೈತೆ. ಒಂದು 3 ಟೇಬಲ್ ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಒಂದು 3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಸೈಡ್ಗೆ ಇಟ್ಕೊಂಬಿಟ್ಟು ಸ್ಟವ್ ಮೇಲೆ ಒಂದು ಐರನ್ ಬಾಣಲಿ ಅನ್ನೋದು ಇಟ್ಕೊಂಡಿದ್ದೀನಿ. ಇದಕ್ಕೆ ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಅನ್ನೋದು ಹಾಕ್ಕೋತಾ ಇದ್ದೀನಿ. ನೋಡಿ ಸೌಟ್ ತೊಗೊಂಬಿಟ್ಟು ಈ ಥರ ಬಿಟ್ಟರೆ ಸಾಕಾಗುತ್ತೆ, ನಮಗೆ ನೀಟಾಗಿ ಬರುತ್ತೆ. ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಇದನ್ನು ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ, ಅಂಟ್ಕೊಳ್ಳೋದು ಆ ಥರ ಏನೂ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ. ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಒಣಕೊಬ್ಬರಿ ಏನಾದರೂ ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ, ತುರಿದ್ಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ. ಒಂದೊಂದೇ ಬಿಡ್ಕೋಬೇಕು, 2 ಆ ಥರ ಬಿಡ್ಕೋಬಾರ್ದು. ಅದಕ್ಕೆ ಬಾಣಲಿ ಯಾವಾಗೂ ಗುಣಿ ಥರ ಇರಬೇಕು, ಅಂದರೆ ಫ್ಲ್ಯಾಟ್ ಆಗಿರಬಾರ್ದು, ಈ ಥರ ಇರಬೇಕು. ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ. ಅದು ಹಾಕಿದ್ಮೇಲೆ ಒಂದು ಸ್ಪೂನ್ ಒಂದು ಚಿಕ್ಕದೊಂದು ಸೌಟ್ ತೊಗೊಂಡು ಎಣ್ಣೆ ಅದ್ರ ಮೇಲೆ ಹಾಕ್ತಾಯಿದ್ರೆ ನೀಟಾಗಿ ಫ್ರೈ ಆಗುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇರಬಾರ್ದು, ಲೋ ಫ್ಲೇಮಲ್ಲೂ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಈ ರೆಸಿಪಿ ಅನ್ನೋದು ನಾವು ಮಾಡ್ಕೋಬೇಕು. ಒಂದು ಚಿಕ್ಕ ಸೌಟ್ ತೊಗೊಂಡು ಈ ಥರ ಹಾಕ್ತಾಯಿದ್ರೆ ಆದಷ್ಟಿಗೆ ಅದೇ ಮೇಲೆ ಹೇಳುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ. ನೀಟಾಗಿ ಕೂಡ ಆರಾಮಾಗಿ ಚಿಕ್ಕ ಮಕ್ಕಳು ಸಹ ಕೂಡ ಮಾಡ್ಕೋಬೋದು, ಅಷ್ಟೊಂದು ಈಸಿಯಾಗಿ ಕೂಡ. ಬಟ್ ಅದು ಗೋಧಿ ಹಿಟ್ಟು ಮಾತ್ರ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಮಾತ್ರ ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಕೋಬೇಡಿ. ಅದು ವಿಡಿಯೋ ಕ್ಲಿಪ್ ಅನ್ನೋದು ಮಿಕ್ಸ್ ಆಗೈತೆ. ನೋಡಿ ಈ ಥರ ಕ್ಲೀನಾಗಿ ನಾವು ಒಂದೊಂದೇ ಬಿಟ್ಕೋಬೇಕು, ಜಾಸ್ತಿ ಬಿಟ್ಕೋಬಾರ್ದು. ಒಂದು 2-3 ಬಿಟ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಅಂಟ್ಕೊತೊಳೆ ಆಗ್ಬಿಡುತ್ತೆ. ಒಂದೊಂದೇ ಬಿಟ್ಕೊಳ್ಳಿ, ನೀಟಾಗಿ ಬರುತ್ತೆ. ನಮಗೆ ಯಾವ ಥರ ನಮ್ಗೆ ಬೇಕು ಅಂದರೆ ಆ ಥರ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಒಂದು ಸೌಟ್ ತೊಗೊಂಡು ಅದರಲ್ಲಿ ಕೂಡ ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಎಲ್ಲ ಅದೇ ಥರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸಡನ್ನಾಗಿ ಏನಾದರೂ ಬಂದಾಗ ಏನಾದರೂ ನಾವು ತಿನ್ನಬೇಕು 3 ಟೈಮ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ, ಇಲ್ಲಾಂದರೆ ಮಕ್ಕಳು ಬಂದಾಗ ಏನಾದರೂ ಮಾಡ್ಕೊಡ್ಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನೀವೇನಾದರೂ ಮನೇಲಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.